ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ಸೌತೆಕಾಯಿನ ಉಪಯೋಗಿಸ್ಕೊಂಡು ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಎಷ್ಟೊಂದು ವೆರೈಟಿ ರೊಟ್ಟಿಗಳನ್ನ ಮಾಡ್ತೀವಿ, ಅದರಲ್ಲಿ ಈ ಕುಕ್ಕುಂಬರ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ರವೆ ರೊಟ್ಟಿ ಮಾಡೋದು ಅಂತ ಇವತ್ತಿನ ರೆಸಿಪಿ ನೋಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಈ ಕುಕ್ಕುಂಬರ್ ರೊಟ್ಟಿ ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂದರೆ 2 ಬೌಲ್ನಷ್ಟು ಚಿರೋಟಿ ರವೆ ಅಂತ ತೊಗೊಳ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ. 2 ಬೌಲ್ ಚಿರೋಟಿ ರವೆಗೆ 1 ಬೌಲ್ ಸಬ್ಬಾಕ್ಸಿ ಸೊಪ್ಪು, ಅರ್ಧ ಬೌಲ್ನಷ್ಟು ಕೊತ್ತಂಬರಿ, 1 ಬೌಲ್ನಷ್ಟು ತುರಿದಿರುವಂತಹ ಸೌತೆಕಾಯಿ, 1 ಬೌಲ್ನಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, 2 ರಿಂದ 3 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ದೀನಿ. ಬನ್ನಿ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಈ ಹಿಟ್ಟನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ತೊಗೊಂಡಿರೋಂಥ 2 ಬೌಲಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1 ಬೌಲ್ನಷ್ಟು ತುರಿದಿಟ್ಕೊಂಡಿರೋಂಥ ಸೌತೆಕಾಯಿನ ರಸದ ಸಮೇತವಾಗಿ ನಾನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಸಬ್ಬಾಕ್ಸಿ ಸೊಪ್ಪು, ಕೊತ್ತಂಬರಿ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿ, ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಹಸಿಮೆಣಸಿನ್ಕಾಯಿ, ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, ಉಪ್ಪನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಎಲ್ಲವನ್ನು ಒಟ್ಟಾಗಿ ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲ ತರಕಾರಿಯನ್ನು ಸೇರಿಸಿದಾದ್ಮೇಲೆ ಇದಕ್ಕೆ ನೀರು ಹಾಕೋದು ಬೇಡ, ಏಕೆಂದರೆ ಸೌತೆಕಾಯಿನಲ್ಲಿ ಮತ್ತು ಈರುಳ್ಳಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಇದನ್ನು ನೀಟಾಗಿ ಹಾಗೆ ಕಲಿಸ್ಬೋದು. ಒಂದು ವೇಳೆ ಏನಾದರೂ ನಿಮಗೆ ನೀರು ಹಾಕಬೇಕು ಅನಿಸಿದ್ರೆ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ, ಒಮ್ಮೆ ಹಾಗೆ ಮಿಕ್ಸ್ ಮಾಡಿ ನೋಡಿ, ಏಕೆಂದರೆ ಸೌತೆಕಾಯಿಲೇ ನೀರಿನ ಅಂಶ ಇರುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಕಲಸಿಟ್ಕೊಳ್ಬೋದು. ಈಗ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ನಾವು ಇದನ್ನು 5 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಹಾಗಾಗಿ ಇನ್ನು ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಟ್ಟಿರುತ್ತೆ. ಆಗ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ರೊಟ್ಟಿಯನ್ನು ತಟ್ಟಬೋದು. ಸ್ವಲ್ಪ ಹುಡಿಯಾಗಿದೆ. ನಾನು ಒಂದು ಅರ್ಧ ಸ್ಪೂನ್, 2-3 ಸ್ಪೂನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಕಲಸಿಟ್ಕೊಳ್ಳೋಣ. ನೋಡಿ, ಈ ಹದವಾಗಿ ಕಲಿಸ್ಬಿಟ್ಟು ನಾವು 5 ನಿಮಿಷ ಬಿಡೋಣ. ಜಾಸ್ತಿ ಹೊತ್ತೇನು ಬೇಡ, 5 ನಿಮಿಷ ಆದಮೇಲೆ ಇದನ್ನು ತಟ್ಟಬಹುದು. ಈಗ ಇದ್ರ ಮೇಲೆ ಒಂದು ಕ್ಯಾಪ್ ಕ್ಲೋಸ್ ಮಾಡಿ 5 ನಿಮಿಷ ಬಿಡ್ತೀನಿ. ನೋಡಿ, ಈಗ 5 ನಿಮಿಷ ಆಗಿದೆ. ಈಗ ತೆಗೆದು ನೋಡೋಣ. ನೋಡಿ, ಕರೆಕ್ಟಾಗಿದೆ. ರೊಟ್ಟಿ ತೊಟ್ಟೋದಕ್ಕೆ ಒಳ್ಳೆ ಹದವಾಗಿದೆ. ಇದಕ್ಕೆ ನಾವೇನು ನೀರು ಸೇರಿಸೋದು ಬೇಡ. ಈಗ ಇದನ್ನು ಒಂದು ಬಟರ್ ಪೇಪರ್ ಮೇಲೆ ರೊಟ್ಟಿಗಳನ್ನ ತಟ್ತಾ ಹೋಗೋಣ. ನೋಡಿ, ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಆ ಬಟರ್ ಪೇಪರ್ಗೆ ಎಣ್ಣೆಯನ್ನೆಲ್ಲ ಹಚ್ಚಿದ್ದೀನಿ. ಈಗ ಈ ರೊಟ್ಟಿಗಳನ್ನ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಂಡು ಈ ರೀತಿಯಾಗಿ ತುಂಬ ತೆಳುವಾಗಿ ತಟ್ಕೊಳ್ತಾ ಹೋಗೋಣ. ಇದನ್ನು ನಿಮಗೆ ತೆಳುವಾಗಬೇಕಾದ್ರೆ ತೆಳುವಾಗಿರಲಿ, ಅಥವಾ ಸ್ವಲ್ಪ ನಿಮಗೆ ಮೀಡಿಯಮ್ ಸೈಜ್ ಬೇಕಾ, ಯಾವ ರೀತಿ ಬೇಕಾದ್ರೂ ತಟ್ಬೋದು, ಬರುತ್ತೆ. ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಎಷ್ಟು ತೆಳುವಾಗಬೇಕಾದ್ರೂ ತಟ್ಕೋಬೋದು. ಅಕಸ್ಮಾತ್ ಮಧ್ಯ ನಿಮ್ಗೆ ಏನಾದರೂ ಕೈ ಅಂಟುತ್ತು ಅಂದರೆ ಸ್ವಲ್ಪ ನೀರಿಂದ ಕೈಯನ್ನು ವೆಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ತೊಟ್ಕೊಳ್ಳೋಣ. ಇದನ್ನೀಗ ತವ ಮೇಲೆ ಹಾಕೋಣ. ನೋಡಿ, ಆಲ್ರೆಡಿ ತವ ಕಾಯ್ದಿದೆ. ಈಗ ನಾನು ಈ ಬಟರ್ ಪೇಪರ್ನ ತವ ಮೇಲೆ ಹಾಕ್ತಾ ಹೋಗ್ತೀನಿ. ಈ ರೀತಿಯಾಗಿ ನಿಧಾನವಾಗಿ ತಕ್ಕೊಳ್ಳೋಣ. ಈಗ 2 ಭಾಗಕ್ಕೂ ಸ್ವಲ್ಪ ಎಣ್ಣೆ, ತುಪ್ಪ ಏನಾದರೂ ಹಾಕ್ಕೊಂಡು 2 ಬದಿಯಲ್ಲೂ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಮತ್ತೊಂದು ಸೈಡನ್ನ ತಕ್ಕೊಳ್ಳೋಣ. ಈ ಸೈಡಲ್ಲೂ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಈ ಸೈಡನ್ನು ಬೇಯಿಸ್ಕೊಳ್ಳೋಣ.
ಅಷ್ಟರಲ್ಲಿ ಇದು ಬೇಯೋಷ್ಟರಲ್ಲಿ ಮತ್ತೊಂದು ರೊಟ್ಟಿಯನ್ನು ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಎರಡು ಕಡೆಯೂ ನೀಟಾಗಿ ಬೆಂದಿದೆ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಅದೇ ರೀತಿಯಾಗಿ ಈ ತವಾ ಕಾಯ್ದಿರೋದ್ರಿಂದ ಬೇಗ ಬೇಗ ಮಾಡ್ಕೊಳ್ಬೋದು. ಮತ್ತೊಮ್ಮೆ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಮತ್ತೊಂದನ್ನು ನಾವು ರೊಟ್ಟಿಯನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಎಣ್ಣೆಯನ್ನು ಪ್ರತಿ ಸಾರಿನೂ ಹಚ್ಚಬೇಕಾಗುತ್ತೆ. ನೋಡಿ, ಆಲ್ರೆಡಿ ತೊಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇದ್ರ ಮೇಲೆ ಹಾಕಿ ಅಷ್ಟೇ ಈಸಿಯಾಗಿ ತಗೊಳ್ಬೋದು. ಈ ರೀತಿಯಾಗಿ ತೆಗೆದು ಎರಡು ಸೈಡಲ್ಲೂ ಎಣ್ಣೆಯನ್ನು ಹಚ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಎಣ್ಣೆ ತುಪ್ಪ ಏನಾದರೂ ಹಾಕಿ. ನೋಡಿ, ಈಗ ಒಂದು ಸೈಡ್ ಬೆಂದಿದೆ. ಮತ್ತೊಂದು ಸೈಡನ್ನ ತಿರುವಾಕೊಳ್ಳೋಣ. ಈ ಸೈಡು ಅಷ್ಟೇ ಮತ್ತೊಮ್ಮೆ ಎಣ್ಣೆಯನ್ನು ಹಚ್ಕೊಂಡು ಇನ್ನು 2 ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತೆ. 2 ನಿಮಿಷ ಬೆಂದರೆ ಸಾಕು, ರೆಡಿ ಆಗುತ್ತೆ. ನೋಡಿ, ಈಗ 2 ಸೈಡಲ್ಲಿ ಬೆಂದಿದೆ. ಈಗ ಇದನ್ನು ತೆಗೆದಿಟ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಎಷ್ಟು ರುಚಿಕರವಾದ, ತುಂಬ ಸಾಫ್ಟಾಗಿ, ತುಂಬ ತೆಳುವಾಗಿರೋಂತಹ ಸೌತೆಕಾಯಿ ರವೆ ರೊಟ್ಟಿ ರೆಡಿಯಾಗಿದೆ. ನಿಜಕ್ಕೂ ಇದ್ರ ಟೇಸ್ಟ್ ತುಂಬ ಚೆನ್ನಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.